ಒಂದು ದೊಡ್ಡ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು. ಅಲ್ಲಿ ಸಿಂಹ, ಆನೆ, ಜಿಂಕೆ, ಮಂಗ, ಪಕ್ಷಿಗಳು ಎಲ್ಲರೂ ತಮ್ಮ ಜೀವನದಲ್ಲಿ ಸಂತೋಷವಾಗಿದ್ದರು. ಒಂದು ದಿನ ಆ ಕಾಡಿಗೆ ಒಂದು ಚಿಕ್ಕ ಮೊಲ ಬಂತು. ಅದು ಹೊಸದಾಗಿ ಬಂದಿದ್ದರಿಂದ ಯಾರನ್ನೂ ಅರಿಯಲಿಲ್ಲ. ಸ್ವಲ್ಪ ಹೆದರಿತ್ತು. ಆದರೆ ಜಿಂಕೆ ಅದನ್ನು ನೋಡಿ ಕೇಳಿತು, "ಏ ಚಿನ್ನಿ, ನೀನು ಯಾರು? ಯಾಕೆ ಒಬ್ಬಳೇ ಬಂದೆ?" ಅದಕ್ಕೆ ಮೊಲ, "ನನ್ನ ಮನೆ ಹತ್ತಿರ ಜನರು ಮರಗಳನ್ನು ಕಡಿದು ಕಡಿದು ಹಾಕುತ್ತಿದ್ದಾರೆ. ಆದ್ದರಿಂದ ನಾನು ಇಲ್ಲಿ ಬಂದೆ. ನನಗೆ ಆಶ್ರಯ ನೀಡುವಿರಾ?" ಎಂದು ಕೇಳಿತು. ಅದಕ್ಕೆ ಎಲ್ಲ ಪ್ರಾಣಿಗಳು ಸೇರಿ ಅದಕ್ಕೆ ಕರುಣೆ ತೋರಿಸಿದರು. ಆದರೆ ಆನೆ ತನ್ನ ದೊಡ್ಡ ಕಿವಿಯಿಂದ ಗಾಳಿ ಬೀಸಿ ಮೊಲಕ್ಕೆ ತಂಪು ಮಾಡಿತು. ಮಂಗ ಬಾಳೆಹಣ್ಣನ್ನು ಕೊಟ್ಟಿತು. ಹಕ್ಕಿಗಳು ಹಾಡಿ ಅದನ್ನು ಸಂತೋಷಪಡಿಸಿದವು. ಕಾಡಿನ ಸಿಂಹ ಕೂಡ ಹೇಳಿತು, "ಈ ಕಾಡು ನಿನ್ನ ಮನೆಯೇ ಇದ್ದ ಹಾಗೆ. ನೀನು ಇಲ್ಲಿ ಸುರಕ್ಷಿತವಾಗಿರುವಿ" ಎಂದು ಹೇಳಿತು. ಹೀಗೆ ಮೊಲ ಹೊಸ ಕುಟುಂಬವನ್ನು ಕಂಡುಕೊಂಡಿತು. ಎಲ್ಲ ಪ್ರಾಣಿಗಳು ಒಟ್ಟಾಗಿ ಸ್ನೇಹದಿಂದ ಬದುಕಲು ಪ್ರಾರಂಭಿಸಿದರು. ಆದ್ದರಿಂದ ಈ ಕತೆ ಹೇಳುವುದೇನೆಂದರೆ, ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂದು ಸಾರುತ್ತದೆ.